ಯಾಕಂತಂದರೆ ಒಂದು ಚಿತ್ರಕ್ಕೆ ಯಾವಾಗಲೂ ಕೂಡ ಮುಖಪುಟ ಅಂತ ಏನು ಕರಿತೀವಿ, ಅದರಲ್ಲಿ ಆ ಶೀರ್ಷಿಕೆ ಅನ್ನೋದು ಬಹಳನೇ ಮುಖ್ಯ. ಬಹಳ ವಿಶೇಷವಾದಂಥ ಶೀರ್ಷಿಕೆ ಅಂತ ಅನಿಸುತ್ತೆ. ನಿರ್ದೇಶಕರು ಬಂದು ಒಂದು ಸಲ ಭೇಟಿಯಾದಾಗ ಬಹಳಷ್ಟು ವರ್ಷಗಳಿಂದ ನಾನು ನಿರ್ದೇಶಕರು ನೋಡಿದ್ದೀನಿ. ಆರ್ ಕೆ ಸರ್ ತುಂಬ ಪ್ಯಾಷನೇಟ್ ಸಿನಿಮಾ ಮೇಕರ್ ಸಾಲಿನಲ್ಲಿ ಖಂಡಿತ ಆರ್ ಕೆ ಸರ್ ಇರ್ತಾರೆ. ಯಾಕಂತಂದರೆ ಅವ್ರಿಗೆ ಸಿನಿಮಾ ಮೇಲಿನ ಪ್ರೀತಿ ಅಷ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಕತೆ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದ್ರು, ಭಾಳ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತು. ಯಾಕಂತಂದರೆ ನೋಡಿ, ಟೈಟಲ್ಲು ನಾನು ಇಲ್ಲಿ ತನಕ ಇಂಡಸ್ಟ್ರಿಲಿ ಇಷ್ಟೊಂದು ಸಿನಿಮಾಗಳ ಜೊತೆ ಒಡನಾಟ ಇದೆ, ಹಾಡುಗಳನ್ನ ಬರೆದಿದ್ದೀನಿ, ಡೈಲಾಗ್ಸನ್ನ ಬರೆದಿದ್ದೀನಿ. ನಾನು ಕೂಡ ಆ್ಯಸ್ ಎ ನಿರ್ದೇಶಕ ಆಗಿ ಭಾಳಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ. ಆದರೆ ಈ ಥರದ ವಿಭಿನ್ನವಾದಂಥ ಶೀರ್ಷಿಕೆನ ನಾನು ಕೇಳಿರಲಿಲ್ಲ. ನಾಗುಗೆ ವಧು ಬೇಕಾಗಿದೆ ಅಂತ. ತುಂಬ ಅದರಲ್ಲಿ ತುಂಬ ಬಹಳಷ್ಟು ಅರ್ಥಗಳಿದೆ. ಅಂದರೆ ಆ ಒಂದು ಶೀರ್ಷಿಕೆ ಹಿನ್ನೆಲೆ ಬಗ್ಗೆ ಅವರೊಂದಿಷ್ಟು ನನಗೆ ವಿಷಯಗಳನ್ನು ಹಂಚ್ಕೊಂಡ್ರು. ಅಂದರೆ ಇವತ್ತಿನ ದಿನ ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಹುಡುಕೋದು ಎಷ್ಟು ಕಷ್ಟ ಇದೆ ಅಂತ ಆ ಶೀರ್ಷಿಕೆಲ್ಲ ಗೊತ್ತಾಗುತ್ತೆ, ಮದುವೆ ರಿಲೇಟೆಡ್ ಅಂತ. ಒಂದಿಷ್ಟು ಇನ್ಸಿಡೆನ್ಸಸ್ನೆಲ್ಲ ಕೇಳಿದಾಗ ನಾನೊಂದಿಷ್ಟು ಹೇಳಿದೆ. ಹೌದು, ನಾನೊಂದು ಮದುವೆಗೆ ಹೋಗಿದ್ದೆ, ಒಬ್ಬರು ಬ್ರೋಕರ್ ಅವ್ರಿಗಾದಂಥ ಅನುಭವಗಳನ್ನು ಹೇಳ್ತಾ ಇದ್ರು. ಎಷ್ಟು ಕಷ್ಟ ಇದೆ, ಹುಡುಗನ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ, ಹುಡುಗಿ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ ಅಂತ. ಖಂಡಿತ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಮನೋರಂಜನಾತ್ಮಕವಾದಂಥ ಒಂದು ಸಿನಿಮಾ ಇದಾಗುತ್ತೆ. ಈ ಸಿನಿಮಾವನ್ನು ಮನೆ ಮಂದಿಯೆಲ್ಲ ನೋಡೋ ಅಂಥ ಚಿತ್ರ ಖಂಡಿತವಾಗ್ಲೂ ಕೂಡ ಈ ಒಂದು ಸಿನಿಮಾ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಎಲ್ಲರೂ ಕೂಡ ಈ ಒಂದು ಚಿತ್ರವನ್ನು ಹಾರೈಸಿ ಅಂತ ನನ್ನ ಕಡೆ ಕೇಳ್ಕೊತೀನಿ. ಆ್ಯಂಡ್ ಈ ಒಂದು ಚಿತ್ರದಲ್ಲಿ ಬಹಳಷ್ಟು ಹಿರಿಯ ಕಲಾವಿದರುಗಳಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರನ್ನು ಅಷ್ಟೇ ವೇದಿಕೆ ಮೇಲೆ ನೋಡ್ತಿದ್ದೀರಾ. ಇಂಥ ಒಂದು ಕಲಾವಿದರುಗಳೆಲ್ಲರೂ ಯಾವತ್ತೂ ಒಂದು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ. ಈ ಎಲ್ಲರ ಕಲಾವಿದರ ಆಶೀರ್ವಾದವೂ ಕೂಡ ಈ ಒಂದು ಚಿತ್ರದ ಮೇಲೆ ಇರುತ್ತೆ. ಬಹಳಷ್ಟು ತಂತ್ರಜ್ಞರು ಈ ಒಂದು ಚಿತ್ರಕ್ಕೆ ದುಡಿದಿದ್ದಾರೆ. ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಶುಭವಾಗಲಿ. ಆ್ಯಂಡ್ ವಿಶೇಷವಾಗಿ ಹೇಳಬೇಕು, ಆರ್ ಕೆ ಸರ್ ನಾಗಲೇ ಹೇಳಿದೆ ಏನಂದರೆ, ಸಿನಿಮಾ ಮಾಡೋದೇ ಭಾಳ ಕಷ್ಟ. ಅದರಲ್ಲಿ ಒಂದು ಸಿನಿಮಾದಲ್ಲಿ ಹೊಸ ನಾಯಕ ನಟರನ್ನ ಲಾಂಚ್ ಮಾಡಿ ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರಿಗೆ ತಗೊಬರೋದೇ ಮೊದಲನೇ ಸಾಧನೆ. ಅದರಲ್ಲಿ ಇವ್ರು ಗೆದ್ದಿದ್ದಾರೆ. ಆ್ಯಂಡ್ ಚಿತ್ರ ಥಿಯೇಟ್ರಿಗೆ ಬಂದಾಗ ಖಂಡಿತ ಜನ ಈ ಒಂದು ಚಿತ್ರವನ್ನು ನೋಡಿ ಅವ್ರಿಗೆ ಭರ್ಜರಿ ಗೆಲುವನ್ನು ಕೊಡ್ತಾರೆ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಚಿತ್ರದ ಮೇಲೆ ಇರಲಿ. ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಸಿನಿಮಾಗೆ ಶುಭ ಕೋರಿದಂಥ, ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದಂಥ, ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡಿದಂಥ ಚೇತನ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.